ಸಿಗಂದೂರು ಸೇತುವೆ ಏನು ಸ್ಯಾಂಕ್ಷನ್ ಆಗಿತ್ತು ಸುಮಾರು 7 ವರ್ಷಗಳ ನಂತರ ಈಗ ಉದ್ಘಾಟನೆಗೆ ಬಂದಿದೆ. ಇನ್ನೇನು ಸ್ವಲ್ಪ ಗ್ಯಾಪ್ ಏನೋ ಇದೆ ಅಂತೆ, ಅದು ಇದಾಗೋದು ಬಿಟ್ಟರೆ ಎಲ್ಲವೂ ಮುಕ್ತಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಇಂಜಿನಿಯರು ಮಧುಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಇದು ಭಾಳ ಈ ಭಾಗದ ಜನರಿಗೆ ಭಾಳ ದಿವಸದ ಒಂದು ಕನಸಿತ್ತು. ಹಿಂದೆ ಭಾರಿ ಹೋರಾಟವನ್ನು ಮಾಡಿ, ಪಾದಯಾತ್ರೆಯನ್ನು ಮಾಡಿ, ತುಂಬ ಕೂಗಾಟವನ್ನು ಮಾಡಿ ಭಾಳ ಒಂದಿಷ್ಟು ದಿವಸ ಹೋರಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಗೋಡು ಸಾಹೇಬ್ರಿಗೂ ಮನವಿ ಕೊಟ್ಟರು. ಕಾಗೋಡು ಸಾಹೇಬರು ಡೆಲ್ಲಿಗೆಲ್ಲ ಹೋಗಿ ಬಂದರೂ ಆಗಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಹಣ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇದು ಸುಮಾರು ಆವಾಗ 305 ಕೋಟಿ ಬೇಕಾಗಿತ್ತು, ಈಗ 405 ಕೋಟಿ ಹೋಗಿದೆ. ಹಾಗಾಗಿ ಹಣ ಹಾಕೋದು ಭಾಳ ಕಷ್ಟ ಆಗಿತ್ತು, ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಾಗೋಡು ಸಾಹೇಬ್ರು ಏನು ಮಾಡಿದರು, ಇದಕ್ಕೆ ಮಾಡಲಿಕ್ಕಾಗಲ್ಲ ಅಂತ ಹಸಿರು ಮಕ್ಕಿಗೆ 100 ಚಿಲ್ಲರೆ ಕೋಟಿನ ಬಿಡುಗಡೆ ಮಾಡಿದರು. ಇಲ್ಲಿ ಮಾಡಲಿಕ್ಕಾಗಲಿಲ್ಲ. ಆವಾಗ ನಮ್ಮ ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತು ಭಾಳಷ್ಟು ಜನರು ಮನವಿ ಕೊಟ್ಟರು. ಸಿಗಂದೂರಿಗೆ ಬಂದಾಗಲೂ ಅಲ್ಲಿ ಮನವಿ ಕೊಟ್ಟಿದ್ದರು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಾನೊಂದು ಆವಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದೆ. ಆವಾಗ ಸರ್ ಒಂದು ಸೇತುವೆ ಆಗಬೇಕು, ನೀವು ಮಾಡಿಕೊಡ್ಬೇಕಂತ ಹೇಳಿ ಅವಾಗೊಂದು ಅವರಿಗೆ ಮನವಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನನ್ನ ಲೆಟ್ರ್ ಮೇಲೆ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಲ್ಲಿ ಅಷ್ಟು ಹಣ ಹಾಕೋದು ಕಷ್ಟ ಇದೆ, ಎಂತ ಮಾಡೋದು, ಸ್ವಲ್ಪ ಕೊಡೋಕೆ ಆಗುತ್ತಂತೇಳಿ 100 ಕೋಟಿ ರೂಪಾಯಿ ಅವತ್ತು ಬಿಡುಗಡೆ ಮಾಡಿಸಿದ್ರು. ನೋಡಿ ಇಲ್ಲಿದೆ, ನನ್ನ ಹತ್ರ ಇದೆ, ಅವರೇ ಬರೆದಿರೋದು, ಅವರೇ ಇದ್ದಾರೆ. ಅವತ್ತು ಇವರಿದ್ದು ಬಳಿಗಾರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು ಅಂತ ಕಾಣುತ್ತೆ, ಅವರ ಇದರಲ್ಲೇ ಬರೆದಿದ್ದಾರೆ. ನೆನ್ಪಿಡ್ಕೋಬೇಕಿದ್ದು ಹಿಡ್ಕೋಬೇಕು. ಆಗ ಬರೆದು 100 ಕೋಟಿ ರೂಪಾಯಿ ಹಣ ಅವಾಗ ಶಾಂಕ್ಷನ್ಗೆ ಇದು ಮಾಡಿದರು. ಆನಂತರ ಏನಾಯಿತು, ಇದು ಸಾಕಾಗೋದಿಲ್ಲ, ಇದು ಮಾಡೋದು ಭಾಳ ಕಷ್ಟ ರೀ ಅಂತೇಳಿ ಅವಾಗ ಹಿಂಪಡೆದು ರಾಷ್ಟ್ರೀಯ ಹೆದ್ದಾರಿ ಇದರ ಮೂಲಕ ಇವತ್ತು ಕೇಂದ್ರಕ್ಕೆ ಹೋಗಿ ಗಡ್ಕರಿ ಭೇಟಿ ಮಾಡಿದ್ರು ತಂದಿದ್ದಾರೆ. ಇದು ನಿಜವಾಗ್ಲೂ ಯಡಿಯೂರಪ್ಪನವ್ರ ಕೊಡುಗೆ ಇದೆ ಬಿಡಿ, ಅವ್ರು ತಂದಿದ್ದಾರೆ. ಈಗ ನೋಡಿದರೆ ಮಾತಾಡ್ತಿದ್ರೆ ಯಡಿಯೂರಪ್ಪನವರು ಮಗ ಬಂದು MP ಅವರು ನಂದೇ ಕೊಡುಗೆ ನಾನೇ ಮಾಡಿ ಅಂತ ಅಪ್ಪನ ಹೆಸರೇ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಈಗ ಇವರು ಕೂಸೇ ಹುಟ್ಟಿರಲಿಲ್ಲ ಈ ಸೇತುವೆ ಹೋಗ್ಬೇಕಂದ್ರೆ, ಇವರು ಸಂಸದರೇ ಆಗಿರಲಿಲ್ಲ. ಇದು ಹೆಂಗಾಗ್ತಾರೆ ಇವರು ಅಲ್ವಾ? ಆ ಕಾಲದಲ್ಲಿ ನಮ್ಮೆಲ್ಲರ ಹೋರಾಟ ಇದೆ, ನಾವೆಲ್ಲ ಮಾತಾಡಿದ್ದೀವಿ. ಒಟ್ಟು ಈ ಭಾಗದ ಜನರ ಕನಸು ಇವತ್ತು ಈಡೇರಿದೆ. ಸುಮ್ಮನೆ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ. ಇದು ಕೇಂದ್ರ ಸರ್ಕಾರದ ಹಣ ನಮ್ಮ ಅವಧಿಯಲ್ಲಿ ಹಿಂದೆ ಆಗಿತ್ತು. 2 ವರ್ಷ ನಾನು ಬಂದ ಮೇಲೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸನೂ ಮಾಡ್ದೇನೆ ಈ ಭಾಗದ ಜನರಿಗೆ ಆದಷ್ಟು ಬೇಗ ಆಗ್ಬೇಕಂತ ಹೇಳಿ ಒಂದು ಸ್ವಲ್ಪನೂ ನಾವು ಯಾವುದೇ ತೊಂದರೆ ಕೊಡ್ದೇನೆ ಈ ಸೇತುವೆಗೋಸ್ಕರ ನಾವು ಒದ್ದಾಡಿದ್ದೀರಿ. ಇದೇ ಇವರಿಬ್ಬರು, ಇದೇ MP ಅವರು ಮತ್ತು ಈ ಹಾಲಪ್ಪ ನಮ್ಮ ಸೇತುವೆ, ನಮ್ಮ ರಾಜ್ಯ ಸರ್ಕಾರದ ಸೇತುವೆ, ಯಾವ ಹಸಿರುಮಕ್ಕಿ ಸೇತುವೆ ಕೊಟ್ಟಿವಲ್ಲ ಆ ಸೇತುವೆಗೆ ಮಾಡಲೇ ಇಲ್ಲ ಕೆಲಸನ. ಯಾಕಂದರೆ ಈ ಸೇತುವೆ ಬೇಗ ಆಗಬೇಕು, ಆ ಸೇತುವೆ ಆಗಬಾರ್ದು, ನಮ್ಮ ಸೇತುವೆಗೆ ಹೆಸರು ಬರಬೇಕನ್ನೋ ಉದ್ದೇಶ ಇವರಿಬ್ಬರದು ಇರೋದ್ರಿಂದ ಇವತ್ತು ಈ ಸೇತುವೆಗೆ ಒತ್ತು ಕೊಟ್ಟರು ಬಿಟ್ಟರೆ ಆ ಸೇತುವೆಗೆ ಒತ್ತು ಕೊಟ್ಟಿಲ್ಲ. 5 ವರ್ಷಗಳ ಕಾಲ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಆ ಸೇತುವೆಯನ್ನು ನಿಲ್ಲಿಸಿ ಇವತ್ತು ತೊಂದರೆ ಕೊಟ್ಟರು ಅವರು. ಅಂದರೆ ಅವ್ರಿಗೇನು ಉದ್ದೇಶ ಅಂದರೆ ಇದೊಂದೇ ಆಗಬೇಕು, ಕೇಂದ್ರದ ಹೆಸರು ಬರಬೇಕು, ನಮಗೆ ಹೆಸರು ಬರಬೇಕು ಅನ್ನೋ ಉದ್ದೇಶ ಅವ್ರದ್ದಿತ್ತು. ಯಾಕೆ ಆ ಭಾಗದ ಜನ ಏನು ಮಾಡಿದರು, ಅವರು ನಿರಾಶ್ರಿತರೆ, ಅವರು ಮುಳುಗಡೆಯರೇ, 2-3 ಪಂಚಾಯತ್ಗೆ ಬರುತ್ತಲ್ಲಿ. ಪಾಪ ಅವರೇನು ಪಾಪ ಮಾಡಿದರು, ಅವರು ಅಷ್ಟೆಲ್ಲ ಮಾಡಿದ್ರು ಸಹ ಇವರೆಲ್ಲ ಅನ್ಯಾಯ ಮಾಡಿದರು. ಆದರೆ ನಾನು ಬಂದ ಮೇಲೆ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಸಾಹೇಬರಿಗೆ, ನಮ್ಮ ಮಧು ಸಾಹೇಬರಿಗೆ ಮತ್ತು ಜಾರಕಿಹೊಳಿ ಸಾಹೇಬರಿಗೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿ ನಾನು ಎಲ್ಲ ಗುತ್ತಿಗೆದಾರರು ಮತ್ತು ಎಲ್ಲ ಅಧಿಕಾರಿಗಳನ್ನ ಕರೆದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಹೇಬರು ಇಮಿಡಿಯೇಟ್ಲಿ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಅವ್ರು ಕೊಟ್ಟಿದ್ದು 38 ಕೋಟಿನೇ, ಅದು ಹಾಗೆ ಇತ್ತು. ಆ ಬಿಡುಗಡೆ ಆಗಿದ್ದು ಅಷ್ಟೇ ದುಡ್ಡನ್ನೇ ಅದರಲ್ಲೇ ಇದು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗಲಿಲ್ಲ ಅವರು. ಆ ನಂತರ ಚುರುಕು ಮಾಡಿ ಈಗ ಅದನ್ನು ಇಷ್ಟು ಎತ್ತರಕ್ಕೆ ತಗೊಬಂದಿದ್ದೀನಿ. 2 ವರ್ಷದಲ್ಲಿ ಸಾಧನೆ ಮಾಡಿದ್ದೀವಿ. ಅಂದರೆ ನಾವು ಹೇಳ್ಕೊಂಡಿಲ್ಲ ನಾವು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ನಾವು ಕೊಚ್ಚಿದ್ದೀವಿ ಅಂತೆಲ್ಲ ಏನು ಹೇಳ್ಕೊಂಡಿಲ್ಲ. ಅದು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಗ್ಯಾರಂಟಿ ಸಂದರ್ಭದಲ್ಲೂ ದುಡ್ಡಿಲ್ಲ ಅನ್ನೋರಿಗೂ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಅದು ನಡೀತಾ ಇದೆ. ಮಾರ್ಚಿಗೆ ಬಿಡುಗಡೆ, ಮಾರ್ಚಲ್ಲ ಮೇಗೆ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅಂದರೆ ಈ ಥರ ಅವ್ರ ಭಾವನೆಗಳಿದೆ. ಇವತ್ತು ಈ ಸೇತುವೆನೂ ಸಹ ನೀವು ಇತ್ತೀಚಿನ ದಿನದಲ್ಲಿ ಮೊನ್ನೆ ಒಂದು ವಾರದ 2-3 ದಿವಸ ಈಚೆಗೆ ಬಂದು 14ನೇ ತಾರೀಕೆ ನಾವು ಸೇತುವೆ ಉದ್ಘಾಟನೆ ಅಂತ ಹೇಳಿ ಇಲ್ಲೆಲ್ಲ ಜಾಗ ನೋಡೋಕ್ಕೆ ಬಂದಿದ್ದಾರೆ. ನಾನೊಬ್ಬ MLA ಇದ್ದೀನಿ, ಇಲ್ಲಿ ಕ್ಷೇತ್ರದ ಒಬ್ಬ MLA ಇದ್ದೀನಿ. ನನ್ನೂ ಕೇಳದೇ ಜಾಗ ನೋಡೋಕೆ ಬಂದಾರೆ. 14ನೇ ತಾರೀಕು ಉದ್ಘಾಟನೆ ಇದೆಯಾ? ಸುಳ್ಳು. ಪ್ರಚಾರಕ್ಕಾಗಿ ಮೀಡಿಯಾದಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕೋಸ್ಕರ ಪ್ರಚಾರಕ್ಕಾಗಿ ಅಣ್ಣ ತಮ್ಮ ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ ಪ್ರಚಾರ ಮಾಡೋಕ್ಕಾಗಿ ಇಲ್ಲಿ ಒಂದು ಶೋ ಕೊಟ್ಟು ಹೋಗಿದ್ದಾರೆ. ಇವಾಗ ಕೇಳಿದರೆ ಇಲ್ಲ, ಮೊನ್ನೆ ಕೇಳಿದ್ರೆ ಏನು ಸರ್ ಏನಾರು ಉದ್ಘಾಟನೆ ಹಾಕ್ಕೊಂಡಿದ್ದಾರೆ, ನಮಗೂ ಗೊತ್ತಿಲ್ಲ, ಜಾಗ ನೋಡಿದ್ರೆ ಅಂದರೆ ಇಲ್ಲ ಗೋಪಾಲ್ ಅವರೇ, ಅದು ಸುಮ್ಮನೆ ಮುಂದೆ ಹೋಗಿದೆ ಅಂತ ಸುಳ್ಳು ಹೇಳ್ತಾರೆ. ಅಂದರೆ ಈ ಥರ ಹೇಳಿಕೆಗಳು ಕೊಡ್ತಾರೆ. ನಾವು ಇವ್ರಿಗೆ ಸೇತುವೆ ಮಾಡಿದ್ದಾರೆ 400 ಚಿಲ್ಲರೆ ಕೋಟಿ ಕೊಟ್ಟಿದ್ದೀರಿ, ನಾವು ಬೇಡ ಅಂತೀವ? ನೀವೇ ಹೇಳ್ಕೊಳ್ರಿ. ನಮ್ಮದೇ ಸೇತುವೆ ಅಂತ ಹೇಳ್ಕೊಳ, ಬೇಡ ಅನ್ನೋದಲ್ಲ. ಏನು ನಿಮ್ಮ ಮನೆ ಸ್ವಂತಿಂದ ತಂದಿರಾ?
ನಮ್ಮಪ್ಪನ ಆಸ್ತಿ ಅಲ್ಲ, ಅವ್ರ ಅಪ್ಪನ ಆಸ್ತಿನೂ ಅಲ್ಲ ಈ ದುಡ್ಡು, ಸರ್ಕಾರದ ಆಸ್ತಿ. ಈ ಭಾಗದ ಜನ ಮೊದಲ ಟ್ಯಾಕ್ಸ್ ಕಟ್ಟಿಲ್ವಾ? ರಾಜ್ಯದ GST ರಾಜ್ಯದಲ್ಲಿ ನಮ್ಮ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ನಾವು ಸಹ ಟ್ಯಾಕ್ಸ್ ಕೊಟ್ಟಿದ್ದೀವಿ, ರೈತರು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ಬಿಂಬಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನೀವೇ ಮಾಡಿದ್ದು, ಇದ್ರ ಖಂಡಿತ ಯಡಿಯೂರಪ್ಪನವ್ರು ಮಾಡಿದ್ದು. ಈ ಕೊಡುಗೆ ಯಡಿಯೂರಪ್ಪನವರಿಗೆ ಸೇರಬೇಕು, ಅದರಲ್ಲಿ 2 ಮಾತಿಲ್ಲ. ಅಪ್ಪವ್ರ ಹೆಸರೇ ಬಿಟ್ಟುಬಿಟ್ಟಾರೆ ಈ ನಡುವೆ. ನಮ್ಮ ಅಪ್ಪ ಮಾಡಿದಂತ ಹೇಳೋದೇ ಇಲ್ಲ, ನಾನೇ ಮಾಡಿದ್ದು ಅಂತ. ನಾನು ಅದಕ್ಕೆ ಹೇಳಿದೆ ಮೊನ್ನೆ, ಅಲ್ಲೊಂದು ಟೆಂಟ್ ಹಾಕಿಬಿಡಿ ಎದುರುಗಡೆ, ಅಣ್ಣ ತಮ್ಮ ಇಬ್ಬರು ಕುತ್ಕೊಂಡ್ಬಿಡ್ರಿ, ಹ್ಯಾಂಡ್ ಬಿಲ್ ಹಿಡ್ಕೊಬಿಡ್ರಿ, ನಾನೇ ಮಾಡಿದ್ದು ಬಂದವರಿಗೆಲ್ಲ ಹೇಳ್ಕೊತ ಕುತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟಿದ್ದೆ. ಉದ್ಘಾಟನೆ ನೀವು ಯಾರು ಕರೆಸಿ ನನಗೇನಿಲ್ಲ. ಯಾಕಂದ್ರೆ ನಾವು ಕ್ಷೇತ್ರದ MLA ಇದ್ದೀವಿ, ನಾವು ಅಧ್ಯಕ್ಷ ಇರ್ತೀವಿ, ಮಧುವಣ್ಣವ್ರು ಮಂತ್ರಿ ಇದ್ದಾರೆ, ನಮ್ಮ ರಾಜ್ಯದ ಮಂತ್ರಿಗಳಂತ ಸತೀಶ್ ಜಾರಕಿಹೊಳಿ ಅವರು PW ಮಿನಿಸ್ಟರ್ ಇದ್ದಾರೆ, ಅವರೆಲ್ಲರೂ ಬರ್ತಾರೆ. ನಾವೇನು ಸುಮ್ಮನೆ ಕೂರೋದಲ್ಲ, ನಮ್ಗೆ ಕೇಳಬೇಕಲ್ಲ, ಹೇಳ್ತೀನಿ, ಇದೆಲ್ಲ ಆಗಬೇಕಲ್ಲ. ಕಾಮಗಾರಿ 2 ವರ್ಷದಲ್ಲಿ ನಾವು ಚೆನ್ನಾಗಿ ಮಾಡಿಸಿದ್ದೀವಿ. ನಮ್ಮದೇ ಅಧಿಕಾರಿಗಳು, ನಮ್ಮದೇ ಜಾಗ, ನಾವು ಮಾಡಿಸ್ಲೇಬೇಕು. ಈ ಭಾಗದ ಜನರು ಭಾಳ ತುಂಬ ಇತ್ತು. ನಾವು ಭಾಳ ಸೇರಿ ಬಂದು ನೋಡಿದ್ದೀನಿ, ನೀವು ಬಂದು ಹೋಗಿದ್ದೀರಿ. ನಮ್ಮ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ಲಿಕ್ಕೆ ಬಿಡಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆ ಕಂಪ್ನಿಯವರು ಒಳ್ಳೆ ಕಂಪನಿ ಇದೆ, ಅವರೇನು ಅಂತ ಇದೆಲ್ಲ ಒಳ್ಳೆ ಕಂಪನಿ ಇದೆ, ಮಾಡಿದ್ದಾರೆ. ಇವರೇನು ಯಾರು ಬಂದು ಒತ್ತಡ ಹಾಕಿಲ್ಲ. 2 ವರ್ಷದಲ್ಲಿ ನಾನೇ ಬಲ್ಲಿ ಕೂತು ಅವರಿಗೆಲ್ಲ ಹೆದರಿಸಿ ಇದು ಮಾಡಿ ಬೇಗ ಆಗ್ಬೇಕಂತ ಹೇಳಿದವನೇ ನಾನು ಅಲ್ವಾ. ಆಗಿದೆ, ಇವತ್ತು ಈ ಕೆಲಸ ನಡೀತಾ ಇದೆ, ಖುಷಿಯಾಗಿದೆ. ಅದರಿಂದ ಈ ಸಿಗಂದೂರು ಭಾಗದ ಜನರಿಗೆ ಒಂದೇ ಅಲ್ಲ, ಈ ಕಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋದು, ಮುಂದೆ ಹೋಗೋವಂಥದ್ದು ಸಿಗಂದೂರಲ್ಲ, ಕೊಲ್ಲೂರಿಗೂ ಸಂಪರ್ಕ ಬರುತ್ತೆ. ಇದು ಬರುತ್ತೆ, ಅಲ್ಲೂ ಬರ್ತದೆ. ಇಲ್ಲಿ ಸ್ವಲ್ಪ ದೂರ ಆಗುತ್ತೆ. ಹಸಿರುಮಕ್ಕಿ ಇನ್ನೂ ಹತ್ತಿರ, ಹೌದೌದು, ಭಾಳ ಹತ್ತಿರ ಆಗುತ್ತೆ ಹಸಿರುಮಕ್ಕಿ ಜನ ಹೋಗಿ. ಬಟ್ ಈ ಭಾಗದ ಜನರಿಗೆ 2 ಸೇತುವೆ ಆಗ್ತದೆ ಅನ್ನೋದು ಖುಷಿ ಇದೆ ನಮಗೆ. ಒಳ್ಳೇದಾಗಲಿ, ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಲಿ, ಅದಕ್ಕೆ ನಾವು ಸಂತೋಷ ಬೀಳ್ತೀವಪ್ಪ. ನಮ್ದು ಏನಬೇಕು, ಅದೇ ಹೇಳಿದ್ನಲ್ಲ, 5 ವರ್ಷ ಇವರಿಬ್ರು ಸೇರ್ಕೊಂಡು MP ಅವರು ಮತ್ತು ಹಾಲಪ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸುಳ್ಳೇ ನಿಲ್ಸಿದ್ರು. ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು. ಹೇಳಿ ನೀವು, ಈಗ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಸಿಗ್ಲಿಲ್ಲ, ನಾವು ಮಾಡ್ತಾ ಇಲ್ವಾ? ಸುಮ್ಮನೆ ಅಂದ್ರೆ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗ್ಬೇಕು. ಹೇಳ್ತೇನೆ, ಆ ಸೇತುವೆ ಬೇಗ ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ, ಈ ಸೇತುವೆ ಆದ್ರೆ ನಮಗೆ ಹೆಸರು ಬರುತ್ತೆ ಅಂತ ಇವರಿಬ್ರು ಸೇರ್ಕೊಂಡು ನಾಟಕ ಆಡಿದ್ ಬಿಟ್ರೆ, ಅದಕ್ಕಾಗಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇರ್ಬೋದು, ಓಟ್ ಬಹಳ ಕಮ್ಮಿ ಇದೆ, ಅದಕ್ಕೂ ಹಂಗೆ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಓಟಿಗಾಗಿ ರಾಜಕಾರಣ ಮಾಡೋದಲ್ಲ ಅದು. ಆ ಭಾಗದ ಜನರು ಇಷ್ಟು ವರ್ಷ ನಿರಾಶ್ರಿತರಾಗಿದ್ದಾರೆ, ಅವರ ಬದುಕಿಗಾಗಿ ಬೇಕಾಗಿರೋಂಥದ್ದು. ಮುಂದೆ ಅವ್ರಿಗೆ ಪಾಪ 6 ಗಂಟೆ ಮೇಲೆ ಅವರಿಗೆ ಲಾಂಚ್ ಸಿಗೋದಿಲ್ಲ, ಅವ್ರು ಎಲ್ಲಿ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಮ್ಮ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತೀನಿ. ಆ ಸೇತುವೆಗೆ ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಈ ಕೆಲಸ ನಡೀತದೆ. ಮೇಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಧುವಣ್ಣವರು ಸೇರಿ ನಾವು ಉದ್ಘಾಟನೆ ಮಾಡ್ತೀವಿ. ಯಾವುದು ಏನು ಬೇಡ, ದುಡ್ಡಿದೆ, ಆನ್ ಗೋಯಿಂಗ್ ವರ್ಕ್ ಅಲ್ಲ, ಅದಕ್ಕೆ ದುಡ್ಡಿನ ಏನು ಕೊರತೆ ಬರಲ್ಲ. ಎಷ್ಟಿದ್ರು ದುಡ್ಡು ಕೊಡ್ತಾರೆ. ಅದು 1 ಕೋಟಿ, ಅದು 120 ಕೋಟಿ ಟೋಟಲ್ಲು. ಅದು ಫಸ್ಟ್ ಬಂದಿದ್ದು 100 ಚಿಲ್ಲರೆ ಕೋಟಿ ಆಯಿತು, ಅನಂತರ ಎಕ್ಸ್ಟ್ರಾ ಆಗಿ ಈಗ 120 ಕೋಟಿವರೆಗೆ ಹೋಗಿದೆ ಅದು. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ, ಖಂಡಿತ ಆಗುತ್ತೆ. ಗುತ್ತಿಗೆದಾರ್ ಹೇಳಿದ್ದಾನೆ, ನಾವು ಏಪ್ರಿಲ್ ಬಿಡ್ಕೊಡ್ತೀನಿ ಅಂತ ಹೇಳಿದ್ದಾನೆ, ನಾವು ಮೇಗೆ ಉದ್ಘಾಟನೆ ಮಾಡ್ತೀವಿ.